ಮಳೆ ನೀರು ಅನೇಕ ಉಪಯೋಗಗಳನ್ನು ಹೊಂದಿದೆ ಎಂದು ನಮ್ಮೆಲ್ಲರಿಗೂ ತಿಳಿದಿದೆ. ಕೃಷಿಗೆ ಮುಖ್ಯವಾದ ಉಪಯೋಗಗಳು ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮಳೆ ನೀರು ನೆಲ ಮತ್ತು ಕಲ್ಲುಗಳ ಮೇಲೆ ಹರಿಯುವ ನೀರಿಗಿಂತ ಹೆಚ್ಚು ಪ್ರಮುಖ ಖನಿಜಗಳನ್ನು ಹೊಂದಿರುತ್ತದೆ. ಅದಕ್ಕಾಗಿಯೇ ಇದನ್ನು ಸಾಮಾನ್ಯವಾಗಿ ಮೃದು ನೀರು ಎಂದು ಕರೆಯಲಾಗುತ್ತದೆ. ಮಳೆಯಾದಾಗ ಗುಡುಗು ಮತ್ತು ಮಿಂಚಿನ ಮೂಲಕ ಸಾರಜನಕ ಮಳೆ ನೀರಿಗೆ ಸೇರಿಸಲಾಗುತ್ತದೆ. ಇದು ಸಸ್ಯಗಳಿಗೆ ಹೆಚ್ಚುವರಿ ಗೊಬ್ಬರವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಎಲೆಗಳು ಹಸಿರು ಮತ್ತು ಆರೋಗ್ಯಕರವಾಗಿ ಬೆಳೆಯುವಂತೆ ಮಾಡುತ್ತದೆ. ಮಳೆ ನೀರು ಹೊಲದಲ್ಲಿ ಕ್ಲೋರಿನ್ ಮತ್ತು ಹೆಚ್ಚು ಲವಣವಿದ್ದರೆ ಮಣ್ಣನ್ನು ಶುದ್ಧಿಸುತ್ತದೆ. ಅಲ್ಲದೆ ಮಳೆ ನೀರು pH ಗುಣಮಟ್ಟ 5.5 ರಿಂದ 6.5 ವರೆಗೆ ಇರುವುದರಿಂದ ಸಸ್ಯಗಳು ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಪ್ರವೇಶಿಸಲು ಸುಲಭಗೊಳಿಸುತ್ತದೆ. ಮಳೆ ನೀರು ಬಹಳಷ್ಟು ಆಮ್ಲಜನಕವನ್ನು ಹೊಂದಿರುತ್ತದೆ. ಇದು ಬೇರುಗಳನ್ನು ಆರೋಗ್ಯಕರವಾಗಿ ಇರಿಸುತ್ತದೆ. ನೋಡಿ, ಮಳೆ ನೀರು ಎಷ್ಟು ಉತ್ತಮ. ಹೆಚ್ಚಿನ ಕೃಷಿಗೆ ಸಲಹೆಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.